ಹಚ್ಚಿ ಕರೆಯುವೆ. ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ. ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ, ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ ಗೆಜ್ಜೆಯನಾದ ಬೀರಿನಿ ಭುವನೇಶ್ವರಿ ಪ್ರಚೋದಯಾತ ಇದಂ ಶ್ರೀ ದೇವತಾ ಪ್ರೀತ್ಯರ್ಥೆ ಅಗ್ನಯೇ ಸೃಷ್ಟ ಕೃತಯೇ ನಮೋ ನಮಃ. ಇದಂ ಮಮ ಸದಾ ಆಶೀರ್ವಾದ ಫಲ ಸಿದ್ಧಿರಸ್ತು. ಅದ್ಯ ದಿನ ಶುಭ ಶುಕ್ರವಾಸರ ಅಮಾವಾಸ್ಯಾಂ ಲಕ್ಷ್ಮೀ ವಾಸರ ಯುಕ್ತಾನಾಂ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ದಿನ ಮಹಾಲಕ್ಷ್ಮಿ ಸಮೇತ ಭುವನೇಶ್ವರಿ ಸಮೇತ ಮಮ ಸಹ ಕುಟುಂಬಾರ ಪರಿವಾರ ಸಮೇತಸ್ಯ ಅನುಗ್ರಹ ಸಂಪೂರ್ಣ ಆಶೀರ್ವಾದ ಫಲ ಸಿದ್ಧಿರಸ್ತು. ಇವತ್ತು ನಮ್ಮ ಕೆಂಪನಹಳ್ಳಿ ಗ್ರಾಮದ ವೆನಕಲೇವಟ್ಟು ನ್ಯೂ ಗಾರ್ಡನ್ ಸಿಟಿ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಗೊರವನಹಳ್ಳಿ ಲಕ್ಷ್ಮಿ ಉತ್ಸವ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11:30ಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡು 70ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೊರವನಹಳ್ಳಿ ಲಕ್ಷ್ಮಿಯ ಒಂದು ಹೋಮ ಹವನ ಕಾರ್ಯಕ್ರಮಗಳು ತುಂಬಾ ಪೂರ್ಣಾವತಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಈ ಗ್ರಾಮದ ವಾರ್ಡ್ನ ಗ್ರಾಮಸ್ಥರು ಎಲ್ಲ ಸೇರಿ ಈ ಕಾರ್ಯಕ್ರಮದ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ವಾರ್ಡಿನ ಗ್ರಾಮಸ್ಥರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ ಇನ್ನೂ ತುಂಬಾ ಯಶಸ್ವಿಯಾಗಿ 3 ದಿನ ನಡೀಲಿ ಅಂತ ಕೇಳ್ಕೊಂತ ಇದ್ದೀನಿ. ಈಗ ಮುಂದೆ ಇನ್ನ ನಮ್ಮ MP ಅವರು ಬರ್ತಾರೆ, ನಮ್ಮ ಯಲಹಂಕ ವಿಶ್ವನಾಥ್ ಬರ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ. ಇವರೆಲ್ಲ ಇನ್ನು ಕಾರ್ಯಕ್ರಮ ಭಾಗವಹಿಸ ಅಂತ ಅವಕಾಶ ಇದೆ. ಆಮೇಲೆ ಮಹಿಳಾ ಅಧ್ಯಕ್ಷರು ಬರುವಂತ ಸಂಭವ ಇದೆ ಸಂಜೆ ಇವತ್ತು. ಅವ್ರಿಗೆಲ್ಲ ನಾವು ತುಂಬಾ ನಮ್ಮ ಗ್ರಾಮಸ್ಥರು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಸೇರಿ ತುಂಬಾ ಅದ್ದೂರಿ ಕಾರ್ಯಕ್ರಮ ನೆರವೇರಿಸಿ ಕೊಟ್ಟು ಅವ್ರನ್ನ ಬರಮಾಡ್ಕೊಂಡು ಕಳಿಸ್ತೀವಿ. ಇದು ನಮ್ಮ ಕೆಂಪನಹಳ್ಳಿ ಗ್ರಾಮದಲ್ಲಿ ಸಿಂಧೂರ ಎನ್ಕ್ಲೇವ್ ನಲ್ಲಿ ಗೊರವನಹಳ್ಳಿ ಲಕ್ಷ್ಮಿ ಉತ್ಸವ ಹಾಗೂ ಭುವನೇಶ್ವರಿ ಉತ್ಸವವನ್ನು ಆಯೋಜಿಸಿದ್ದೇವೆ. ಅದರ ಜೊತೆಯಲ್ಲಿ ಈಗ ನಮ್ಮ ಮುಂದಿನ ಶನಿವಾರದಂದು ನಮ್ಮ ರೋಟರಿ ಕ್ಲಬ್ ನೆಲಮಂಗಲ, ರೋಟರಿ ಕ್ಲಬ್ ಅರುಣೋದಯ ಮತ್ತು ರೋಟರಿ ಕ್ಲಬ್ BJS ಅವ್ರ ಕಡೆಯಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸಿದ್ದೀವಿ. ಇದರ ಸದುಪಯೋಗವನ್ನು ಎಲ್ಲಾ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡ್ಕೊಬೇಕು. ಅವರಿಗೆ ಕಣ್ಣಿನ ಚಿಕಿತ್ಸೆ ಆಗ್ಬೋದು, ಮತ್ತೆ ಕನ್ನಡಕ ವಿತರಣೆ ಆಗ್ಬೋದು, ಎಲ್ಲ ಉಚಿತವಾಗಿ ಇರುತ್ತದೆ. ಮತ್ತೆ ಆಯುಷ್ಮಾನ್ ಕಾರ್ಡ್ ನನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಆದ್ರಿಂದ ಎಲ್ಲಾ ಗ್ರಾಮಸ್ಥರು, ಅಕ್ಕಪಕ್ಕದ ಲೇಔಟಿನ ಸದಸ್ಯರುಗಳು ಬಂದಿದ್ದ ಸದುಪಯೋಗ ಪಡ್ಕೊಬೇಕೆಂದು ಕೇಳ್ಕೊಂತಿದ್ದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರು ತುಂಬಾ ಅವ್ರ ಸಾರಥ್ಯದಲ್ಲಿ ಎಲ್ಲಾರು ತುಂಬಾ ಜನಗಳು ಸೇರ್ಕೊಂಡು ಮಾಡಿದ್ದೀವಿ. ಎಲ್ಲಾ ಸದಸ್ಯರು ಟ್ರಸ್ಟ್ ನ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನಾಗಿ ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅದ್ದೂರಿಯಾಗಿ ನಮ್ಮ ಗೊರವನಹಳ್ಳಿ ಲಕ್ಷ್ಮಿ ಮತ್ತೆ ರಾಜ್ಯೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕಿಲ್ಲ ಅಂದ್ರೆ 1.5 ತಿಂಗಳಿಂದನೂ ನಮ್ಮ ಮುನ್ರಾಜ್ ಅವರು, ಮಂಜು ಅವರು ಬಹಳ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ. ಇವ್ರಿಗೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಆಮೇಲೆ ಇದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ನಮ್ಮ ತಂಡದವರು ಮತ್ತೆ ಎಲ್ಲರೂ ಭಾಗವಹಿಸ್ಬೇಕು. ಮತ್ತೆ ಸುತ್ತಮುತ್ತಲಿನ ಹಳ್ಳಿಯವರು ಸಹ ಈ ಆಯುಷ್ಮಾನ್ ಇದನ್ನು ತಗೊಂಡು ಮತ್ತೆ ಮೆಡಿಕಲ್ ಕ್ಯಾಂಪ್ ಅಲ್ಲಿ ಭಾಗವಹಿಸಿ ಅವರು ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ನನ್ನ ನಮಸ್ಕಾರ.